ಅವರು ಇದನ್ನ ಯಾವ ರೀತಿಯಾಗಿ ಮುಂದೆ ಬಂದಂತಹ ನಮ್ಮ ಪೂಜಾರಿಗಳಾಗಲಿ ಅಥವಾ ಇನ್ನಿತರೆ ಸ್ವಾಮಿಗಳು ಬಂದು ಉಳ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡುವಂಥ ಜವಾಬ್ದಾರಿ ಏನಿದೆ ಅದು ಸರಿ ಇದೆ. ಸರ್ ಚಂದ್ರಶೇಖರ್ ಸರ್ ತಾವು ಮಾತನಾಡ್ಬಿಡಿ. ನಮ್ಮ ಮಂಜಣ್ಣ ಅವರು ಮತ್ತೆ ಸತ್ಯಪ್ಪ ನಾವೆಲ್ಲ ಬಂದಿದ್ದೆ ಹಾಲೆಬೆ ಹೋಳ್ಕರ್ ಕಾರಣಕ್ಕೆ ನಾವು ಇಲ್ಲಿ ಬಂದ್ವಿ. ಅದು ಮೊದಲನೇ ಜಯಂತಿ ಆಗಿತ್ತು. ಅವತ್ತು ಸಿದ್ದರಾಮಯ್ಯನಪುರಿ ನಮ್ಮ ಜೊತೆ ಸೇರ್ಕೊಂಡು ಮಾಡಿದಾಗ ಸೊ ಅವತ್ತಿನಿಂದ ನಮಗೆ ಸಂಬಂಧ ಇತ್ತು. ನಾವು ರಥಯಾತ್ರೆ ಮಾಡುವಾಗ ಕೂಡ ನಾವು ನಮ್ಮ ಬೆಳಗಾವಿ ಸರ್ ಕೂಡ ನಮಗೆ ಒಂದು 10,000 ಕೊಟ್ಟು ನಮ್ಗೆ ಹೆಲ್ಪ್ ಮಾಡಿದ್ರು. ಸೊ ಅಂದ್ರೆ ನಮ್ಗೆ ಯಾರು ಹೆಲ್ಪ್ ಮಾಡಿದ್ದಾರೆ ಅನ್ನೋದು ನಾವು ವೆರಿ ಓಪನ್ ಆಗಿ ಹೇಳ್ಬೇಕು. ಪ್ರಭಾವತಿ ಅವರು ಒಂದು 10,000 ಕೊಟ್ಟರು. ಸೊ ಕೆಲಸ ಮಾಡಿಸಿದ್ರು ನಮ್ಮ ಹತ್ರ. ಇದನ್ನೆಲ್ಲ ಮಾಡಿಸಿದ್ದು ನಮ್ಮ ಸ್ವಾಮೀಜಿಗಳು. ಅವರ ಆಶಯದಂತೆ ನಾವು ಇತಿಹಾಸ ಪರಂಪರೆ ಉಳಿಸೋಕೆ ನಾವು ಕೆಲಸ ಮಾಡ್ತಿದ್ದೀವಿ. ನಾವಂತೂ ಸ್ಪಷ್ಟವಾಗಿ ಅದನ್ನ ಮುಂದುವರಿಸಬೇಕು, ಈ ಪರಂಪರೆಯನ್ನ ಮುಂದುವರಿಸಬೇಕು. ಅವ್ರಿಗೆ ಇದ್ದಿದ್ದು ಇನ್ನೊಂದು ಕಾಳಜಿ ಏನಂದ್ರೆ ಟ್ರೈಬ್ಸ್, ನಮ್ಮ ಬುಡಕಟ್ಟು ಸಮುದಾಯ ಏನಿದೆ ಕುರುಬ ಸಮುದಾಯದ ಆ ಬುಡಕಟ್ಟು ಕಲ್ಚರ್ನೇ ನಾವು ತೋರಿಸ್ತೇ ನಾವು ಎಷ್ಟು ಒಳಗಡೆ ಹೋಗಕ್ಕಾಗಲ್ಲ. ಸೊ ಆ ವಿಚಾರವನ್ನ ಅವರು ಸ್ಪಷ್ಟವಾಗಿ ಅರ್ಥಕೊಂಡು ತಮ್ಮವರು ಅಂತೇಳಿ ಅವ್ರನ್ನ ನಮ್ ಜೊತೆ ಸೇರ್ಸ್ಕೊಂತ ಇದ್ದಾರೆ. ನಾವೀಗ ಅವ್ರನ್ನ ದೂರ ಇಟ್ಬಿಟ್ಟು ನಾವು ಟ್ರೈಬ್ಸ್ ಅಂದ್ರೆ ಹೆಂಗ್ ಬರ್ತದೆ, ಅದಾಗಲ್ಲ. ಅದಕ್ಕೆ ಅವ್ರು ತುಂಬಾ ಯೋಚನೆ ಮಾಡಿ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ರು. ಗೋಂಡ್ ಸಮುದಾಯ ಆಗ್ಲಿ, ನಾವು ಸತ್ಯಪ್ಪ ಅವ್ರು ಹೋಗಿ ಮಧುಮದಲ್ಲಿ ಬೊಮ್ಮ ಬೆಳ್ಳಿಗೆ ಸನ್ಮಾನ ಮಾಡಿದ್ಮೇಲೆ ಇತರ ಸಮುದಾಯದವರು ಹೋಗಿ ಅವ್ರಿಗೆ ಬೇರೆ ತರ ಪ್ರವೋಕ್ ಮಾಡಿದ್ರು. ಆಮೇಲೆ ನಮ್ಮ ಸ್ವಾಮೀಜಿಯವರ ಹತ್ರ ಮಾತಾಡಿದ್ಮೇಲೆ ಅವ್ರಿಗೆ ಕರ್ಬಿಟ್ಟು ಸಿದ್ಧಶ್ರೀ ಪ್ರಶಸ್ತಿ ಕೊಟ್ಟು ತಮ್ಮೊಳಗಡೆ ಹಾಕೊಂಡ್ರು. ಅದು ಸ್ವಾಮೀಜಿಯವರ ಆಲೋಚನೆಗಳಿತ್ತು. ಈ ರೀತಿಯಾಗಿ ಏನೇನು ಆಲೋಚನೆಗಳಿದ್ದು ಸ್ವಾಮೀಜಿಯವರು ನಮ್ಗೆ ಇವೊಂದು ಹಾಲೆಬೆ ಹೋಳ್ಕರ್ ಸಂಪೂರ್ಣ ಬರೆಯುವಾಗ ನಾನು ಸ್ವಾಮೀಜಿ ರಾತ್ರಿ ಕೂತ್ಕೊಂಡು ಬರ್ತೀವಿ ಪೂರ. ಆದ್ರೆ ಆ ತರ ವಿಚಾರಗಳನ್ನ ಸ್ವಾಮೀಜಿಯವರಲ್ಲಿ ಇದ್ದವನ್ನ ನಾವು ಹೊರಗಡೆ ತರಬೇಕು. ಇದಕ್ಕೆಲ್ಲ ಸಹಕಾರ ನೀಡಿ ಅಂತ ನಾನು ನಿಮ್ಮನ್ನ ಕೇಳ್ಕೊತೀನಿ. ಯಾಕಂದ್ರೆ ಇದು ನಮ್ಗೆ ನಾವು ಇವಾಗ ಆಕ್ಚುಲಿ ಭಂಡಾರ ಕೂಡ ನಾವು ವಿಭೂತಿ ಇಡ್ಲಿಲ್ಲ, ಭಂಡಾರ ಇಟ್ವಿ. ಯಾಕಂದ್ರೆ ಕುರುಬರ ಕಲ್ಚರ್ ಭಂಡಾರ. ಸ್ವಾಮೀಜಿ ಕೂಡ ಯಾವತ್ತು ವಿಭೂತಿ ಇಡ್ತಾ ಇರಲಿಲ್ಲ, ಅವರು ಭಂಡಾರನೇ ಇಡ್ತಾ ಇದ್ರು. ನಾವು ಅದನ್ನ ತಿಳ್ಕೊಬೇಕು, ಯಾಕೆ ಭಂಡಾರ ಇಡ್ತಿದ್ರು ಅನ್ನೋದನ್ನ. ಆಮೇಲೆ ಇನ್ನೊಂದು ಶಿರಡೋಣ ವಿಚಾರ ಒಂದಿದೆ. ಶಿರಡೋಣ ಅಂದ್ರೆ ಅದು ನಮ್ಮ ಬೀರೇಶ್ವರರು ಐಕ್ಯ ಆದಂತ ಜಾಗ. ಆ ಜಾಗಕ್ಕೆ ಹೋದವರು ಒಬ್ಬರೇ ಸ್ವಾಮೀಜಿ, ಅದು ನಮ್ಮ ಶ್ರೀರಾಮನ ಸ್ವಾಮೀಜಿ. ಅಂದ್ರೆ ಇತಿಹಾಸ ಪರಂಪರೆನ ಅರಿತು ಆ ಜಾಗಗಳಿಗೆ ಹೋಗಿ ಮಾಳಿಂಗರಾಯರ ಜಾತ್ರೆಯಲ್ಲಿ ಊಟ ಹಾಕ್ಸಿದ್ದು ಸ್ವಾಮೀಜಿ ಮೊದಲು. ಅಂದ್ರೆ ಅದು ಆ ಕಲ್ಚರ್ನ ನಾವು ಬಿಟ್ಟುಬಿಟ್ರೆ ಬೇರೆ ತಗೊಂಡು ಹೋಗ್ತಾರೆ. ಸೊ ಅವ್ರ ಆಶೆ ಇನ್ನೊಂದಿತ್ತು, ಇಲ್ಲಿ ಹಾಲೆಬೆ ಹೋಳ್ಕರ್ ಒಂದು ಪ್ರತಿಮೆ ಆಗ್ಬೇಕು ಅಂತ. ಸೊ ಅದನ್ನ ಯಾರಾದ್ರೂ ಸೇರಿ ಎಲ್ಲರೂ ಸೇರಿ ಮಾಡೋಣ. ನಾನು ಅದನ್ನ 2 ಮಾತು ಹೇಳ್ತೀನಿ ಅಷ್ಟೇ. ಸೊ ಇದು ತುಂಬಾ ಇದೆ ಅವ್ರ ಬಗ್ಗೆ ಮಾತನಾಡ್ಲಿಕ್ಕೆ, ಬಟ್ ಸಮಯ ಆಗಿರೋ ಕಾರಣ ಅದು ಬೇಡ. ಸೊ ಈಗ ಸಾಹಿತಿಗಳು ಒಬ್ಬರಿದ್ದಾರೆ, ಅವರೊಂದು ಗಮನ ಹೇಳಿ ನಾವು ಈ ಕಾರ್ಯಕ್ರಮವನ್ನ ಮುಗಿಸೋಣ ಅಂತ ಹೇಳಿ ಧನ್ಯವಾದ.